ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮಕ್ಕಳು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಕಾರ್ಯಾಗಾರಗಳು ಸಹಕಾರಿ. ವಿದ್ಯಾರ್ಥಿಗಳು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಭವಿಷ್ಯವನ್ನ ಯಶಸ್ವಿಯಾಗಿ ರೂಪಿಸಿಕೊಳ್ಳಿ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿ ದ್ಯಾವೇಗೌಡ ಕರೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹೊಸ ಬಸ್ ನಿಲ್ದಾಣದ ಬಳಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ತೀರ್ಮಾನ. ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತ ಕೆಲಸಗಳು ಜರುಗುತ್ತಿವೆ. ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆರೋಪ. ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಕಾರ್ಯಗಳು ಸಹಕಾರಿಯಾಗಿವೆ ಎಂದು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿ ದ್ಯಾವೇಗೌಡ ತಿಳಿಸಿದರು. ನಗರದ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿಂದು ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಬೆಂಗಳೂರು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಮೀ ರೈಸ್ ಫೌಂಡೇಶನ್ ಹಮ್ಮಿಕೊಂಡಿರುವ 6 ವಾರಗಳ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಕಾಲೇಜಿನ ಮೊದಲ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ. ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇಂತಹ ಕಾರ್ಯಾಗಾರಗಳು ಉಪಯುಕ್ತವಾಗಿದ್ದು ವಿದ್ಯಾರ್ಥಿಗಳು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಭವಿಷ್ಯವನ್ನು ಯಶಸ್ವಿಯಾಗಿ ರೂಪಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಎಲ್ಲರೂ ಸೇರಿ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ದು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. Today is a very memorable day for all of us because this is the first program I have attended as a chairman of the UPS. You have always been a friend throughout my life. This is a good opportunity for me to be here on this day. ನಮ್ಮೆಲ್ಲ ಗೊತ್ತಿದ್ದಾಗೆ ನಾವೊಂದು ಹೊಸ ಯುಗವನ್ನು ಪ್ರಾರಂಭ ಮಾಡ್ತೇವೆ. ಈ ಯುಗವನ್ನು ಅತ್ಯಂತ ಸುಗಮವಾಗಿ ಸಾಗಿಸಲಿಕ್ಕೆ ನಿಮ್ಮ ಎಲ್ಲ ಸಹಕಾರಗಳನ್ನು ಕೇಳ್ತಾ ಬಹುಶಃ ಈ ಒಂದು ಕಾರ್ಯಾಗಾರವನ್ನು ಆಯೋಜಿಸ್ತಕ್ಕಂಥ ಎಲ್ಲ ನನ್ನ ಅಧ್ಯಾಪಕ ವರ್ಗದವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸಲ್ಲಿಸ್ತಾ. ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಚೌಡುಬಳ್ಳಿ ಮಾತನಾಡಿ, ಮೀ ರೈಸ್ ಫೌಂಡೇಶನ್ ಹಲವಾರು ಕಂಪನಿಗಳ ಜೊತೆ ಮಾತುಕತೆ ನಡೆಸಿ ಮಕ್ಕಳಿಗೆ ಉತ್ತೇಜನ ನೀಡಿ ಕೌಶಲ್ಯ ಅಭಿವೃದ್ಧಿ ನೀಡುವುದರ ಜೊತೆಗೆ ಉದ್ಯೋಗಾವಕಾಶ ಕಲ್ಪಿಸುತ್ತಿದ್ದು ವಿದ್ಯಾರ್ಥಿಗಳು ಇಂತಹ ಕಾರ್ಯಾಗಾರಗಳಲ್ಲಿ ಅತಿ ಹೆಚ್ಚು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ 6 ವಾರಗಳ ಕಾಲ ಕಾರ್ಯಾಗಾರವನ್ನು ನಡೆಸಿಕೊಟ್ಟು ಬಂದಿರತಕ್ಕಂಥ ಡೈರೆಕ್ಟರ್ ಶಶಿಕುಮಾರ್ ಅವರೇ, ನಮ್ಮ ಖಜಾಂಚಿಗಳಾದಂಥ ಪಾಶುನಾಥ್ ಅವರೇ, ಜಂಟಿ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ಅವರೇ, ನಾಗರಾಜ್ ಅವರೇ, ರಾಜಶೇಖರ್ ಅವರೇ, ಸ್ನೇಹಿತರಾದಂಥ ಶಂಕರ್ ಅವರೇ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೂ ಉತ್ತೇಜನ ನೀಡತಕ್ಕಂಥ ಪ್ರಾಂಶುಪಾಲರು, ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಚವಣ್ ಸರ್, ನಂದಿನಿ ಮೇಡಮ್ ಅವರೇ, ಮೋಹನ್ ಕುಮಾರ್. ಈ ವೇಳೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಟಿ ಪಾರ್ಶ್ವನಾಥ್, ಸಹ ಕಾರ್ಯದರ್ಶಿ ಜಿಆರ್ ಶ್ರೀನಿವಾಸ್, ನಿರ್ದೇಶಕರಾದ ಬೋನಹಳ್ಳಿ ಶ್ರೀನಿವಾಸ್, ಶಾಂತಿಗ್ರಾಮ ಶಂಕರ್, ನಾಗರಾಜ್ ಜೈನ್, ಬಿಆರ್ ರಾಜಶೇಖರ್, ಕಾರ್ಯಕ್ರಮ ಆಯೋಜಕರಾದ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಕಿರಣ್, ಡಾಕ್ಟರ್ ಮೋಹನ್ ಲಕ್ಷ್ಮಿ, ಡಾಕ್ಟರ್ ನಂದಿತಾ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಅತಿ ಶೀಘ್ರವಾಗಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ ನೀಡಿದರು. ಹೊಸ ಬಸ್ ನಿಲ್ದಾಣದ ಬಳಿಯ ಫ್ಲೈಓವರ್ ಬಳಿ ಇರುವ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರ ಸೇವೆ ಎಲ್ಲರಿಗೂ ಮಾದರಿ. ಅವರ ಸೇವೆಯಿಂದ ಪ್ರೇರೇಪಿತರಾಗಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಅನ್ನದಾನದ ಜೊತೆಗೆ ಇನ್ನಿತರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ. ಅವರ ಸೇವೆಗಳು ಇನ್ನಷ್ಟು ಹೆಚ್ಚಾಗಲಿ. ಬೀದಿ ಬದಿ ವ್ಯಾಪಾರಸ್ಥರ ಹಲವು ದಿನಗಳ ಬೇಡಿಕೆಯಾಗಿರುವ ಫುಡ್ ಕೋರ್ಟ್ ನಿರ್ಮಾಣದ ಬೇಡಿಕೆಯನ್ನು ಅತಿ ಶೀಘ್ರವಾಗಿ ನೆರವೇರಿಸಲಾಗುವುದು. ಈಗಾಗಲೇ ನಗರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಜೊತೆ ಮಾತನಾಡಲಾಗಿದ್ದು ಗುಣಮಟ್ಟದ ಕಾಮಗಾರಿಯೊಂದಿಗೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಿನೂತನ ಮಾದರಿಯ ಫುಡ್ ಕೋರ್ಟ್ ನಿರ್ಮಾಣ ಮಾಡಲಾಗುವುದು ಎಂದರು. ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಎದುರಿನ ಏನು ನಮ್ಮ ಹೋಟೆಲ್ಲು ಮತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಮತ್ತೇನು ನಮ್ಮ
ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಾರ್ಥ ಈ 2-3 ತಿಂಗಳಿಂದನೂ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು, ಅವರ ನೆನಪಾರ್ಥ ಒಂದು ಅನ್ನದಾಸೋಹನ ಮಾಡಬೇಕು ಅಂತ ಏರ್ಪಾಡು ಮಾಡಿದರು. ಅದೇ ರೀತಿ ನಾವೆಲ್ಲರೂ ಕೂಡ ಬಂದು ಇವತ್ತು ಅವ್ರೇನೋ ಒಂದು ಕಡೆ ಅವ್ರಿಗೂ ಕೂಡ ಭಾಳ ಪ್ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅವರೇನು ಬದುಕಿಂತ ಇರೋದು ಜೀವನ ಉದ್ದಕ್ಕೂ ಅವರ ಬಡವರಿಗೆ ದೀನದಲಿತರಿಗೆ ಮಾಡುವಂಥ ಸಹಕಾರನ ನೆನಪಿಸ್ಕೊಂಡು ಅವರ ಅಭಿಮಾನಿಯಾಗಿಂತ ಅವರೆಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರು ಕೂಡ ಭಾಳ ಶ್ರಮಜೀವಿಗಳು, ನಮ್ಮ ಬೀದಿ ಬರಿ ವ್ಯಾಪಾರಸ್ಥರು ಕೂಡ ಅವ್ರದ್ದೇ ಆದಂಥ ಒಂದು ಪ್ರಾಮಾಣಿಕತೆಯಿಂದ ಒಂದು ವ್ಯಾಪಾರನ ಮಾಡ್ಕೊಂಬರ್ತಾರೆ. ಅದೇ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಬೇಡಿಕೆ, ಒಂದು ಫುಡ್ ಕೋರ್ಟ್ ಥರ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಈ ಒಂದು ಅನುದಾನ ಏನು ಬರೀ ಶಾಸಕರ ನಿಧಿಯಿಂದ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ. ಈ ಸಂದರ್ಭದಲ್ಲಿ ನಾನು ಕೂಡ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ, ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಒದಗಿಸುವ ಬೀದಿ ಬದಿ ವ್ಯಾಪಾರಿಗಳ ಮನಸ್ಸಿಗೂ ಮಾದರಿಯಾಗುವಂತೆ ಪುನೀತ್ ರಾಜ್ಕುಮಾರ್ ಮಾಡಿರುವ ಸೇವೆ ಶ್ಲಾಘನೀಯ. ಅವರ ಸೇವಾ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕು. ತಮ್ಮ ಕೈಲಾದ ಮಟ್ಟಿಗೆ ಜನಸೇವೆ ಮಾಡುವ ಮನೋಭಾವನೆ ಎಲ್ಲರಿಗೂ ಬರಲಿ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಎಂದರು. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಈ ಫುಡ್ಡು ಕ್ಯಾಂಟೀನ್ ಮಾಡ್ಕೊಂಡಿರೋರು ಬೀದಿ ವ್ಯಾಪಾರಿಗಳು ಅವರ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್‌ರಿಂದ ಪ್ರೇರೇಪಿತರಾಗಿ ಇವರು ಕೂಡ ದಾನ ಧರ್ಮ ಮಾಡೋದರಲ್ಲಿ ಆಸಕ್ತರಾಗಿದ್ದಾರೆ. ಈ ಸಂಘಕ್ಕೆ ಒಳ್ಳೆಯದಾಗಲಿ, ಇವರ ವ್ಯಾಪಾರ ಉದ್ಯಮ ಚೆನ್ನಾಗಿ ನಡೆಯಲಿ, ಇವರು ಮಾಡುವ ದಾನ ಧರ್ಮ ಕಾರ್ಯಗಳು ಈಗಲೇ ಮುಂದುವರಿಲಿ ಅಂತ ಆಶಿಸುತ್ತಾ ನಾನು ಕೇಳ್ಕೊತಾ ಇದ್ದೀನಿ. ಭಗವಂತನಲ್ಲಿ ಇವರು ಒಳ್ಳೆಯದಾಗಲಿ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುತ್ತಿದ್ದು, ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಆರೋಪಿಸಿದರು. ಬೇಲೂರು ಪುರಸಭೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ಹಂಚಲು ಹಿಂದೆ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಶಾಸಕರ ನೇತೃತ್ವದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿದೆ. ಮೊದಲ ಹಂತದಲ್ಲಿ ಹಲವಾರು ವರ್ಷಗಳಿಂದ ಸಮಸ್ಯೆಯಾಗಿರುವ ಗುಡಿಸಲು ನಿವಾಸಿಗಳ 57 ಜನರಿಗೆ, ಪತ್ರಕರ್ತರಿಗೆ ಹಾಗೂ ಚೆನ್ನಕೇಶವ ದೇಗುಲ ಮಾರ್ಗದರ್ಶಿಗಳಿಗೆ, ಪುರಸಭೆ ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಲು ತೀರ್ಮಾನಿಸಲಾಗಿದೆ. ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿದ್ದು, ಅಲ್ಲಿ ಯಾರು ಒಬ್ಬರನ್ನು ಓಲೈಕೆ ಮಾಡಲು ನಿವೇಶನ ಹಂಚುತ್ತಿಲ್ಲ, ಮೊದಲು ಅವರು ಅರಿತುಕೊಳ್ಳಬೇಕು ಎಂದು ಸ್ಪಷ್ಟಪಡಿಸಿದರು. ಅದನ್ನ ಮಾತ್ರ ಶಾಚು ತಪ್ಪದೆ ಪುರಸಭೆಯಲ್ಲಿ ಪಾಲಿಸಿದ್ವಿ. ನಮ್ಮದೇ ಆದ ವೈಯಕ್ತಿಕವಾಗಿ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬಾರ್ದು ಅಂತ ತಗೊಳ್ಳೋದಕ್ಕೆ ನಮಗೆ ಅವಕಾಶಗಳು ಇರೋಲ್ಲ. ಇದಾದ ನಂತರ ನಮ್ಮ ಸದಸ್ಯರುಗಳು ಸಹ ನನಗೆ ಒಂದು ಮನವಿ ಕೊಟ್ಟರು. ಏನು ಇವರಿಗೆಲ್ಲ ಕೊಟ್ಟು ಆದ ನಂತರ ಏನು ಉಳಿಯುತ್ತೆ ಆ ಸೈಟುಗಳನ್ನು ಸಹ ನಾವು ನಮ್ಮ ವಾರ್ಡಲ್ಲಿ ಅತಿ ಕಡು ಬಡವರು ಇರ್ತಾರೆ, ಅವರುಗಳಿಗೆ ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನನಗೆಲ್ಲರೂ ಮನವಿ ಕೊಟ್ಟಾಗ ಮನವಿನೂ ಸ್ವೀಕರಿಸಿ ಅವ್ರಿಗೂ ಸಹ ಹೇಳಿಕೆ ಕೊಟ್ಟಿದ್ದೆ. ಏನು ಒಂದೊಂದು ವಾರ್ಡಲ್ಲಿ 4-5 ಜನ ಕಡು ಬಡವರು ಇರ್ತಾರೆ, ಆ ಕಡು ಬಡವರಿಗೆ ನಾವು ಸೈಟನ್ನು ಕೊಡ್ತೇವೆ ಅಂತಲೂ ಸಹ ನಾವು ಹೇಳಿದ್ದೀವಿ. ಯಾವುದು ಅಂದರೆ ಅಧ್ಯಕ್ಷರು ಮಾನ್ಯ ಶಾಸಕರಾಗಿರ್ತಾರೆ, ಅವರ ನಿರ್ದೇಶನದಲ್ಲೇ ಅವ್ರ ಜೊತೆ ಒಳಗಂಡೇನೆ ನಾವು ಈ ಒಂದು ಬಡವರಿಗೂ. ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ, ಆಶ್ರಯ ಸಮಿತಿ ಅಧ್ಯಕ್ಷರಾದ ಶಾಸಕರ ಸೂಚನೆಯಂತೆ ಈಗಾಗಲೇ ರಾಯಪುರ ಬಳಿ ನಿವೇಶನ ಹಂಚಲು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಸಭೆಯಲ್ಲಿ ಸಹ ಚರ್ಚೆಯಾಗಿದ್ದು, ನಿವೇಶನ ರಹಿತರಿಗೆ ನಿವೇಶನ ನೀಡಲು ಮೊದಲ ಹಂತದಲ್ಲಿ ಹಂಚಲಾಗುತ್ತಿದೆ. ಎರಡನೇ ಹಂತದಲ್ಲಿ ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಪಟ್ಟಿಯನ್ನ ತಯಾರು ಮಾಡಲು ಸೂಚನೆ ನೀಡಿದ್ದು, ಅದನ್ನು ಸಹ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು. ಪತ್ರಿಕೆ ಪ್ರಕಟಣೆಯನ್ನು ಶಾಸಕರ ನಿರ್ದೇಶನದಂತೆ ಮಾಡಿದ್ದು, ಅರ್ಜಿಗಳನ್ನು ಸಹ ವಿತರಿಸಲಾಗುತ್ತಿದೆ ಎಂದರು. ರಾಯಪುರದಲ್ಲಿ 5 ಎಕರೆ ಜಮೀನಿನಲ್ಲಿ 191 ಸೈಟ್ ನಿವೇಶನಗಳನ್ನ ಈಗಾಗಲೇ ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ರತಿಯೊಂದನ್ನು ಕೂಡ ಕಾಮಗಾರಿ ಪ್ರಗತಿಯಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರು ಬಂದು ಮಾನ್ಯ ಶಾಸಕರು ಇರ್ತಾರೆ. ಲಾಸ್ಟ್ ಟೈಮ್ ಏನು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲೂ ಕೂಡ ಅಧ್ಯಕ್ಷರಿದ್ದವರು ಮಾತಾಡಿದ್ದಾರೆ. ಅಂದರೆ ಏನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಪತ್ರಕರ್ತರಿರ್ತಾರೆ, ಅಂದರೆ ನಿವೇಶನ ರಹಿತರು ಪತ್ರಕರ್ತರು, ನಿವೇಶನ ರಹಿತರು ಗೈಡ್ಗಳು, ನಿವೇಶನ ರಹಿತರು, ಆಮೇಲೆ ಗುಡಿಸಲು ನಿವಾಸಿಗಳು ಮತ್ತು ಪೌರ ಕಾರ್ಮಿಕರು, ಇಷ್ಟು ಜನರು ಕೂಡ ಯಾರು ನಿವೇಶನ ರಹಿತರಿರ್ತಾರೆ ಅವ್ರಿಗೆಲ್ಲರೂ ಕೂಡ ಮೊದಲ ಹಂತದಲ್ಲಿ ಕೊಡೋಣ. ನೆಕ್ಸ್ಟ್ ಹಂತದಲ್ಲಿ ಯಾರು ಎಂಟೈರ್ ಸಿಟಿಲಿ ಯಾರು ಇರ್ತಾರೆ ನಿವೇಶನ ರಹಿತರು ಅವರಿಗೆ ನೆಕ್ಸ್ಟ್ 2ನೇ ಹಂತದಲ್ಲಿ ನಿವೇಶನ ಹಂಚಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಕೂಡ ಸಮೇತ ಆಶ್ರಯ ಕಮಿಟಿ ಅಧ್ಯಕ್ಷರು ಮಾತಾಡಿರ್ತಾರೆ. ಅದೇ ರೀತಿ ನಾವು ಯಾವಾಗ ರಾಯಪುರ 5 ಎಕರೆ ಜಮೀನು ಡೆವಲಪ್ಮೆಂಟ್ ಆಗ್ತದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವಾಗ 1 ವಾರ ಟೈಮ್ ಕೊಟ್ಬಿಟ್ಟು ಯಾರು ನಿವೇಶನ ರಹಿತರು ಇರ್ತಾರೆ, ಪತ್ರಕರ್ತರಾಗಲಿ, ಗೈಡ್ಸ್ ಆಗಲಿ, ಆಮೇಲೆ ಅಲ್ಲಿ ಗುಡಿಸುವಾಸಿಗಳು ಮತ್ತು ಪೌರ ಕಾರ್ಮಿಕರು ಇಂಥವ್ರಿಗೆ ಮೊದಲನೇ ಹಂತದಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಕನ್ಫರ್ಮ್ ಮಾಡೋದು. ಜಿಲ್ಲಾ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ 2025-26ರಿಂದ 2029-30ನೇ ಸಾಲುಗಳ ಅವಧಿಗೆ ಏರ್ಪಡಿಸಿದ್ದ ಚುನಾವಣೆಯಲ್ಲಿ MC ರಂಗಸ್ವಾಮಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ.
ಈ ಸಂಬಂಧ ಜಿಲ್ಲಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷ ಎಂಸಿ ರಂಗಸ್ವಾಮಿ ಮಾತನಾಡಿ, ಕೃಷಿ ಸಮಾಜದ ಉಪಾಧ್ಯಕ್ಷರಾಗಿ ದೇವರಾಜಣ್ಣ, ಖಜಾಂಚಿಯಾಗಿ ಪ್ರಭು, ಪ್ರಧಾನ ಕಾರ್ಯದರ್ಶಿಯಾಗಿ ಜಯರಾಮ್ ಮತ್ತು ರಾಜ್ಯ ಪ್ರತಿನಿಧಿಯಾಗಿ ಶಿವೇಗೌಡರು ಆಯ್ಕೆಯಾಗಿದ್ದು, ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡಿರುವ ಕೃಷಿ ಸಮಾಜದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಅಧಿಕಾರದ ಅವಧಿಯಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡಿರುವವರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುವಲ್ಲಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಇವತ್ತು ಜಿಲ್ಲಾ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರತಿನಿಧಿಯನ್ನು ಇವತ್ತು ಆಯ್ಕೆ ಮಾಡುವಂಥ ಸಂದರ್ಭ ಇವತ್ತು ಬಂದಿತ್ತು. ಆ ಸಂದರ್ಭದಲ್ಲಿ ಒಂದು ಚುನಾವಣೆಯಾಗಿ ಇವತ್ತು ಎಲ್ಲ ಕಾರ್ಯಕಾರಿ ಮಂಡಳಿಯವರು ನನ್ನನ್ನು ಅಂದರೆ ಎಂಸಿ ರಂಗಸ್ವಾಮಿ ಅರಕಲಗೂಡು ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷನಾದ ನನ್ನನ್ನು ಇವತ್ತು ಜಿಲ್ಲಾ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದಂಥ ನಮ್ಮ ದೇವರಾಜಣ್ಣ ಅವರು ಹಾಗೂ ಖಜಾಂಚಿಯಾದಂಥ ಪ್ರಭು ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಜಯರಾಮ್ ಅವರು ಬೇಲೂರಿನವರು ಹಾಗೂ ರಾಜ್ಯ ಪ್ರತಿನಿಧಿಯಾದಂಥ ಶಿವೇಗೌಡರವರು ಇವತ್ತು ಪುರಸಭಾ ವ್ಯಾಪ್ತಿಯ 23 ವಾರ್ಡ್ಗಳಲ್ಲೂ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದು, ಡಾಂಬರ್ನಿಂದ ಮುಚ್ಚುವ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಪುರಸಭಾಧ್ಯಕ್ಷ ಎಆರ್ ಅಶೋಕ್ ತಿಳಿಸಿದರು. ಬೇಲೂರು ಪುರಸಭಾ ವ್ಯಾಪ್ತಿಯ 5ನೇ ವಾರ್ಡ್ನಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜನವರಿ 24ರಂದು ದರ್ಗಾ ಉದ್ಘಾಟನೆ ಕೈಗೊಳ್ಳಲಿದ್ದು, ಅಷ್ಟರೊಳಗೆ ಹೊಳೆ ಬೀದಿಯಲ್ಲಿ ಗುಂಡಿ ಬಿದ್ದ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಮುಚ್ಚಲಾಗುವುದು. ಈ ಹಿಂದೆ ಭಾರೀ ಸುರಿದ ಮಳೆಗೆ ಅನೇಕ ಕಡೆಗಳಲ್ಲಿ ಗುಂಡಿ ಬಿದ್ದು ರಸ್ತೆ ಹಾಳಾಗಿದ್ದು, ಅದನ್ನು ಕೇವಲ ಜಲ್ಲಿ ಮಣ್ಣು ಹಾಕಿ ಮುಚ್ಚಲಾಗಿತ್ತು. ಈಗ ಡಾಂಬರೀಕರಣದಿಂದ ಮುಚ್ಚಿ ಸಾರ್ವಜನಿಕರಿಗೆ ತಿರುಗಾಡಲು ಉತ್ತಮ ರಸ್ತೆ ಮಾಡಿಕೊಡಲಾಗುತ್ತಿದೆ ಎಂದರು. ಬಹುದಿನದ ಬೇಡಿಕೆ 23 ವಾರ್ಡಲ್ಲೂ ಸಹ ಏನು ನಾವು ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಿರ್ತಿತ್ತು ಅದನ್ನ ಡಾಂಬರ್ ಹಾಕಿ ಪ್ಯಾಚ್ ಮಾಡುವಂತ ಒಂದು ಕಾಯಕಲ್ಪ ಅಂದ್ರೆ ಕೆಲಸನ ಇವತ್ತು ನಾವು ಕೈಗೆ ಎತ್ಕೊಂಡಿದೀವಿ. ಇವತ್ತು ನಮ್ಮ ಚೀಫ್ ಆಫೀಸರ್, ಇಂಜಿನಿಯರು ಜೊತೆಗೆ ವಾರ್ಡಿನ ಸದಸ್ಯರಾದಂಥ ಜಮಾಲುದ್ದೀನ್ ರವರು, ಅದ್ರ ಜೊತೆಗೆ ಡಾಂಬರೀಕರಣ ಕೆಲಸ ಮಾಡುವ ರಜಾಕ್ ರವರನ್ನು ಸಹ ಕರ್ಕೊಂಡು ಈ ಹೊಳೆ ಬೀದಿಗೆ ಬಂದಿದ್ದೀವಿ. ಏನು ದರ್ಗಾದ್ದು ದೇವಸ್ಥಾನದ ಕೆಲಸ 24ನೇ ತಾರೀಕು ಇರೋದ್ರಿಂದ ಅಷ್ಟು ಒಳಗಡೆನೆ ನಾವು ಈ ಗುಂಡಿ ಮುಚ್ಚುವಂತ ಕೆಲಸ ಮಾಡಿ ಬರೀ ಗುಂಡಿ ಮುಚ್ಚಿ 40 mm ಜಲ್ಲಿ ಹಾಕಿ ಹೋಗಿದ್ವಿ ಹೋದ್ಸಲ. ಆ ಥರ ಆಗಬಾರ್ದು ಅಂತ ಹೇಳಿ ಈ ಸಲ ಡಾಂಬರ್ ಹಾಕಿ ಮುಚ್ಚುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ ಪಂಪೋಸ್ ಬೀದಿಲೂ ಸಹ ನಾವು ಪ್ಯಾಚ್ ವರ್ಕ್ ಮಾಡ್ತೀವಿ. ದೇವಂಗ್ ಬೀದಿ ಯಾರ್ಯಾರು ನಮ್ಮ ಸದಸ್ಯರುಗಳಿದ್ದಾರೆ ಅವರು ಎಲ್ಲೆಲ್ಲಿ ಗುಂಡಿ ಇದೆ ಅಂತ ಬಂದು ನಮ್ಮಲ್ಲಿ ಹೇಳ್ಕೊಂಡ್ರೆ ಅಂತ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾಳೆಯಿಂದ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರಿ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಮತ್ತು ಫಲಾನುಭವಿಗಳಿಗೆ ದೊರಕುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು ಎಂದು ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿ ಸಹನ ಕುಮಾರ್ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಮತ್ತು ಫಲಾನುಭವಿಗಳಿಗೆ ದೊರಕುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಕೆಲಸ ನಿರ್ವಹಿಸಬೇಕು. ಈಗಾಗಲೇ ಸರ್ಕಾರದಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದಂತೆ ಅನೇಕ ಯೋಜನೆಗಳು ಬಿಡುಗಡೆಯಾಗಿದ್ದು, ಈ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊರತೆಯಿಂದ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ ಹಾಗೂ ಇಲಾಖೆಯೊಂದಿಗೆ ಹೆಚ್ಚು ಒಡನಾಟ ಹೊಂದಿರುವ ವ್ಯಕ್ತಿಗಳಿಗೆ ಈ ವಿವಿಧ ಯೋಜನೆಗಳ ಮಾಹಿತಿಯನ್ನು ಪಡೆದು ಹೆಚ್ಚು ಸೌಲಭ್ಯಗಳನ್ನು ಪಡೆಯಲು ಮುಂದಾಗಿರುವುದು ಒಂದು ರೀತಿಯ ಬೇಸರದ ಸಂಗತಿಯಾಗಿದೆ ಎಂದರು. ಇನ್ನು ಸುಮಾರು 14,000 ಜನ ನಾವು ಏನಿಲ್ಲ ಸರ್ ಅಂದರೆ ಅದು ಐಡಿಸ್ ಜಾಸ್ತಿ ಇರುತ್ತೆ. ರೈತರ ಸಂಖ್ಯೆ ಒಂದು 20-30 ಅಷ್ಟೇ ಒಳಗಡೆ ಇರುತ್ತೆ. ನಾವು ಅಟ್ಲೀಸ್ಟ್ ಸರ್ ಒಂದು ಗ್ರಾಮಕ್ಕೆ ಸಪೋಸ್ ಒಂದು 100 ಜನ ರೈತರು ಇರ್ತಾರೆ ಅಂದರೆ ಇವನ್ ಇಫ್ ಯು ರೀಚ್ 50% ಆಲ್ಸೋ ದಟ್ ಇಸ್ ಆಲ್ಸೋ ಗುಡ್ ನಂಬರ್ ಸರ್. ಹೌದು, ಇವನ್ ಇಫ್ ಯು ರೀಚ್ ವಿಲೇಜ್ ಲೆವೆಲ್ 50% ಇಸ್ ಆಲ್ಸೋ ಗುಡ್ ನಂಬರ್. ಈಗ ನಾವು ಫಾರ್ ಎಕ್ಸಾಂಪಲ್ ಕೃಷಿ ಸಂಖ್ಯೆಗೆ ಇಷ್ಟು ಪಂಚಾಯತಿ ನಮಗೆ ಎಲ್ಲ ಸ್ಕೀಮ್ಸ್ ಭಾಳ ಅನುಕೂಲ ಆಗ್ತಾ ಇದೆ. ಈಗ ಅವರಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಮೈಕ್ರೋ ಇರಿಗೇಷನ್ ಆಗ್ಬೋದು, ಅಗ್ರೋ ಪ್ರೊಸೆಸಿಂಗ್ ಯೂನಿಟ್ಸ್ ಆಗ್ಬೋದು, DFTs ಆಗಿರ್ಬೋದು ಸರ್. ಈ KYC ಮಾಡಿಸ್ಬೇಕು ಅಂದರೆ ಇದು ಗೊತ್ತೇ ಇಲ್ಲ ಸರ್. ಈ ಮನೆಗೆ ಹೋಗ್ತಾ ಇದೆ ಸರ್. ಇಲ್ಲೇ ಹೋಗಿ ಮಾಹಿತಿ ಅಲ್ಲೇ KYC ಇಲ್ಲಾಂದರೆ ಇನ್ನೂ ಒಂದು ಮಾಡ್ಬೋದು. ನೀವು ಪ್ರತಿ ಊರಿಗೆ ಇವಾಗ ಎಲ್ಲ ಹತ್ರ ಊರಿಗೊಂದು ಗ್ರೂಪ್ ಇರುತ್ತೆ. ವಾಟ್ಸಪ್ ಗ್ರೂಪ್ಸ್ ಇದೆ. ವಾಟ್ಸಪ್ ಗ್ರೂಪ್ ಅದನ್ನ ನೀವು ಅಟ್ಲೀಸ್ಟ್ ಒಂದು PDF ತರ ಸರ್ಕ್ಯುಲೇಟ್ ಮಾಡಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನವರಿ 24ರಂದು ಸನ್ನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಧರ್ಮಚಾರಿಗಳಾದ ದೊಡ್ಡನಾಗರ ಎನ್ ನಗಸೇನ ತಿಳಿಸಿದರು.
ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ 9 ಗಂಟೆಗೆ ನಾಗಸೇನಾ ಬುದ್ಧ ವಿಹಾರದಿಂದ ಹೊರಟು ಬೆಂಗಳೂರು ಫ್ರೀಡಂ ಪಾರ್ಕ್ ತಲುಪಲಿದೆ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಶಾಂತಿಪೂರ್ವಕವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಫ್ರೀಡಂ ಪಾರ್ಕ್ ತಲುಪಿ ಬಹಿರಂಗ ಸಭೆಯಲ್ಲಿ ಸಮಾರೋಪಗೊಳ್ಳಲಾಗುವುದು. ಈ ಕಾರ್ಯಕ್ರಮಕ್ಕೆ ಸಕಲೇಶಪುರದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತೇವೆ ಎಂದು ಮಾಹಿತಿ ನೀಡಿದರು. ಆಮೇಲೆ ಅದನ್ನು ಉತ್ಖನನ ಮಾಡ್ತಾರೆ. ಉತ್ಖನನ ಮಾಡಿ ತೆಗೆದು ಸುಮಾರು 3 ವರ್ಷಗಳ ಕಾಲ ಉತ್ಖನನ ಮಾಡ್ತಾರೆ. ಅದನ್ನು ತೆಗೆದ ನಂತರ ಈಗ ಸುಮಾರು 300 ಚದರ ಅಡಿಯಲ್ಲಿ ಅವಶೇಷಗಳನ್ನ ಸೇವ್ ಮಾಡಿ ಇಟ್ಟಿದ್ದಾರೆ. ಈಗ ಬೌದ್ಧ ಅನುಯಾಯಿಗಳು ಇದನ್ನು ಬೆಳಕಿಗೆ ತರಬೇಕು ಅಂತ ಸನ್ನತಿಯಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ನೆಲಮಂಗಲ ಹತ್ರ ಬಂದಿದ್ದಾರೆ. ಸುಮಾರು 1000 ಕಿಲೋಮೀಟರ್ ಆಗುತ್ತೆ ಸನ್ನತಿಯಿಂದ ಬೆಂಗಳೂರು. ಈ ಪಾದಯಾತ್ರೆ ಮಾಡಿಕೊಂಡು ಜನರಿಗೆ ಅದರ ಉದ್ದೇಶವನ್ನು ತಿಳಿಸ್ಕೊಂಡು ಅವರು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸಮಾವೇಶಗೊಂಡು ಮುಖ್ಯಮಂತ್ರಿಯವರಿಗೆ ಈ ಗಮನವನ್ನು ಸರ್ಕಾರದ ಗಮನವನ್ನು ಸೆಳೆಯಲು ನಾವು 24ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಸೇರಿಕೊಂಡು ನಿವೇದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮೋಟಾರ್ ಪಂಪ್ ಪಡೆದಿರುವ ಎಲ್ಲ ಫಲಾನುಭವಿಗಳು ಅದನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಫಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಎಚ್.ಟಿ. ಮಂಜು ಹೇಳಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದ ಆವರಣದಲ್ಲಿ ಗುರುವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಆಯ್ಕೆಯಾದ 20 ಫಲಾನುಭವಿಗಳಿಗೆ ಕೃಷಿ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಈ ಸೌಲಭ್ಯವನ್ನು ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ವಿತರಣೆ ಮಾಡಲಾಗುತ್ತಿದೆ. ತಾಲೂಕು ಫಲಾನುಭವಿಗಳಿಗೆ ಲಕ್ಷಾಂತರ ಬೆಲೆ ಬಾಳುವ ಕೃಷಿ ಪಂಪ್ ಸೆಟ್ ಮತ್ತು ಇತರೆ ಸಲಕರಣೆಗಳನ್ನು ನೀಡಲಾಗಿದ್ದು, ರೈತ ಸಮುದಾಯದ ಇದರ ಪೂರ್ಣ ಪ್ರಮಾಣದ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಸರ್ಕಾರ ನೀಡುವ ಸವಲತ್ತು ದುರ್ಬಳಕೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಸಂಬಂಧ ಎಲ್ಲ ಗುಣಮಟ್ಟದ ಒಂದು ಪಂಪು ಮೋಟರ್ನ ವಿತರಣೆ ಮಾಡೋ ಸಂಬಂಧ ನಮ್ಮ ತಾಂತ್ರಿಕ ಸಂಸ್ಥೆ ಅಂತ PS ಸಂಸ್ಥೆಯಿಂದ 3ನೇ ಬಾರಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಉತ್ತಮ ಗುಣಮಟ್ಟದ ಸಾಮಗ್ರಿಗಳು ಅಂತ ಖಾತ್ರಿಪಡಿಸ್ಕೊಂಡು ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಗುಣಮಟ್ಟದಲ್ಲಿ ವ್ಯತ್ಯಾಸದ ರೈತರು ಪುನಃ ಫೋನ್ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ತಾಲೂಕಿನ ಎಲ್ಲ ತಮ್ಮ ಆತ್ಮೀಯ ಬಂಧುಗಳು ಪಡ್ಕೊಳ್ಳಿ ಅನ್ನೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜ ಕಲ್ಯಾಣ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕಂತ ಮೇಡಮ್ DM ಅವರು ಮತ್ತು ಅಧಿಕಾರಿಗಳು ರೈತರು. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಹರಳಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬ್ಯಾಲದಕೆರೆ ಅಶೋಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ಯೋಗೇಶ್ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ನಿಗದಿತ ಅವಧಿಯಲ್ಲಿ ಇತರೆ ಯಾರೂ ನಾಮಪತ್ರ ಸಲ್ಲಿಸಲಿಲ್ಲ. ಹಿನ್ನೆಲೆ ಪರಿಶೀಲನೆಯಲ್ಲಿ ನಾಮಪತ್ರ ಕ್ರಮಬದ್ಧವಾಗಿತ್ತು. ಚುನಾವಣೆಯಲ್ಲಿ ಏಕೈಕ ಉಮೇದುವಾರಿಕೆ ಆಗಿದ್ದರಿಂದ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಲೋಕೋಪಯೋಗಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವಿರೋಧ ಆಯ್ಕೆ ಘೋಷಣೆ ಮಾಡಿದ್ರು. ಈ ವೇಳೆ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಟಿಎಪಿಸಿ ಎಂಎಸ್ ಮಾಜಿ ನಿರ್ದೇಶಕ ಎಚ್.ಟಿ. ಲೋಕೇಶ್, ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಜಾತಿ ಭೇದ ಮರೆತು ಪ್ರಾಮಾಣಿಕವಾಗಿ ಹಗಲಿರುಳು ಶ್ರಮಿಸಿ ಎಂದು ಸಲಹೆ ನೀಡಿದರು. ಉಪಾಧ್ಯಕ್ಷರು ಅಷ್ಟೇ, ಅಧ್ಯಕ್ಷರು ಅಷ್ಟೇ, ಅವರಾಗ ಎಷ್ಟೆಷ್ಟು ಅವಧಿ ಇದೆ ಅವತ್ತು 1 ವರ್ಷ ಇದೆ ಅನ್ಸುತ್ತೆ. 1 ವರ್ಷ ಇದೆ. ಮುಂದಕ್ಕೂ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಂಚಾಯತಿನ ತುಂಬ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಅಧ್ಯಕ್ಷರು ಮುಂದೆ ಈಗ ಹೊಸದಾಗಿ ಅಧ್ಯಕ್ಷರಿಂದ ಅವ್ರ ಮುಂದೆ ಎಲ್ಲ ಬರುವಂಥ ಕಾಮಗಾರಿಗಳನ್ನ ಎಲ್ಲರೂ ಒಗ್ಗಟ್ಟಾಗಿ ಯಾರ್ದು ತಾರತಮ್ಯ ಮಾಡ್ಕೊಳ್ಳೋದಿಲ್ಲ ಅಂತ. ಹಲವು ವರ್ಷಗಳಿಂದ ದೊಡ್ಡಕೆರೆಯ ಬಳಿ ಇರುವ ಉದ್ಯಾನವನದ ವಾಕಿಂಗ್ ರಸ್ತೆಯಲ್ಲಿ ಗಿಡಗಳು ಬೆಳೆದು ನಿಂತಿದ್ದನ್ನ ಸ್ವಚ್ಛಗೊಳಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಶಾಸಕ ನರೇಂದ್ರ ಸ್ವಾಮಿ ಶ್ಲಾಘಿಸಿದರು. ಮಳವಳ್ಳಿ ಪಟ್ಟಣದ ದೊಡ್ಡಕೆರೆಗೆ ಹೊಂದಿಕೊಂಡಂತಿರುವ ಉದ್ಯಾನವನ ಸಾರ್ವಜನಿಕರ ವಾಕಿಂಗ್ ರಸ್ತೆಯನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ವಚ್ಛತೆ ಮಾಡುತ್ತಿರುವುದನ್ನು ಶಾಸಕ ನರೇಂದ್ರ ಸ್ವಾಮಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಶಾಸಕನಾಗಿದ್ದಾಗ ಸಾರ್ವಜನಿಕರಿಗೆ ವಾಯುವಿಹಾರ ಮಾಡಲು ಅನುಕೂಲವಾಗಲೆಂದು ಉದ್ಯಾನವನದ ಜೊತೆಗೆ ಸಾರ್ವಜನಿಕರು ವಾಕಿಂಗ್ ರಸ್ತೆ ಮಾಡಿದ್ದೆ. ಕಳೆದ ಬಾರಿ ನಾನು ಸೋತ ಬಳಿಕ ಈ ಸ್ಥಳವನ್ನು ತಾತ್ಸರ ಮಾಡಿದ ಪರಿಣಾಮ ಗಿಡದ ರಾಶಿ ಬೆಳೆದು ನಿಂತು ಸಾರ್ವಜನಿಕರು ವಾಕಿಂಗ್ ಮಾಡಲು ಯೋಗ್ಯವಲ್ಲದ ಜಾಗ ಮಾಡಿದ್ರು. ಈಗ ಮತ್ತೆ ಶಾಸಕನಾಗಿದ್ದೇನೆ, ಅದಕ್ಕೆ ಸಾರ್ವಜನಿಕರು ಸಹ ದೂರು ನೀಡಿದ್ರು. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯ ಮಾಡಲು ಮುಂದಾದರು. ಇಂದು ಬೆಳಿಗ್ಗೆಯಿಂದ ಶ್ರಮದಾನ ಮಾಡಿದ್ದಾರೆ. ಅವರಿಗೆ ಕ್ಷೇತ್ರದ ಶಾಸಕನಾಗಿ ಅವರನ್ನ ಅಭಿನಂದಿಸುತ್ತೇನೆ ಎಂದರು. ಒಂದು ದುಷ್ಟ ಮನಸ್ಥಿತಿಯಲ್ಲಿ ಇಂಥ ಕುಕೃತ್ಯವನ್ನು ಮಾಡಿರ್ತಕ್ಕಂಥವ್ರಿಗೆ ನಾನು ಅತ್ಯಂತ ಕೆಟ್ಟ ಪದಗಳಲ್ಲಿ ನಾನು ಖಂಡನೆ ಮಾಡಬೇಕಾಗ್ತದೆ. ಇದನ್ನು ಸಾರ್ವಜನಿಕರು ಇನ್ನು ಮುಂದಾರು
ಇವಾಗ ಮತ್ತೆ ಇದನ್ನು ಪುನಶ್ಚೇತನಗೊಳಿಸಿ ಹಿಂದಿನ ವೈಭವಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇದರ ಅಭಿವೃದ್ಧಿಯನ್ನು ಮಾಡುವಂಥ ಪಣವನ್ನು ನಾನು ತೊಟ್ಟಿದ್ದೇನೆ. ಸಾರ್ವಜನಿಕರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು ಹಲವಾರು ಇಲಾಖೆಯ ಒಂದು ನೌಕರ ಸಿಬ್ಬಂದಿಗಳು ಕೂಡ ಸೇರಿಕೊಂಡು ಸ್ವಯಂ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಮುಖಂಡರುಗಳೇ ಕೆಲವರು ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಇದನ್ನೆಲ್ಲ ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲಿ ಇದನ್ನು ಎಲ್ರಿಗೂ ಒದಗಿಸಿದ್ದಾರೆ. ಎಲ್ರಿಗೂ ನಾನು ಇದರಲ್ಲಿ ಪಾಲ್ಗೊಂಡಂಥ ನನ್ನ ಎಲ್ಲ ಕಾರ್ಯಕರ್ತ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ನಿಯಮ ಪಾಲಿಸಿದರೆ ಅಪಘಾತ ನಡೆಯುವುದು ತಡೆಯಲು ಸಾಧ್ಯ ಎಂದು ಕಿಕ್ಕೇರಿ ಪೊಲೀಸ್ ಠಾಣಾ ಪಿಎಸ್ಐ ಚಿಕ್ಕನಾಯಕ್ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಹಕ್ಕಿಹೆಬ್ಬಾಳು ಹೋಬಳಿಯ ಮಂದಗೆರೆ ಗ್ರಾಮದಲ್ಲಿ ನಾಗಮಂಗಲ ಉಪವಿಭಾಗ ಕೇರ್ಪೇಟೆ ವೃತ್ತ ಕಿಕ್ಕೇರಿ ಪೊಲೀಸ್ ಠಾಣೆ ವತಿಯಿಂದ 2025ನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಹನವನ್ನು ರಸ್ತೆಗೆ ತರುವುದಕ್ಕಿಂತ ಮೊದಲು ವಾಹನ ಎಲ್ಲಾ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇದೆಯೇ ಎಂಬುದನ್ನು ನೋಡಿಕೊಳ್ಳಬೇಕಿದೆ. ಇದಲ್ಲದೆ ಮೊಬೈಲ್ ಬಳಕೆ ಮಾಡುವ ವೇಳೆ ವಾಹನ ಚಲಾಯಿಸಬಾರದು ಎಂದು ಸೂಚನೆಗಳನ್ನು ನೀಡಿದರು. ಸಮಯದಲ್ಲಿ ಎದುರುಗಡೆ ಬರ್ತಕ್ಕಂಥ ವಾಹನಗಳು ಮತ್ತೆ ಹಿಂಬದಿ ಬರುವ ವಾಹನಗಳನ್ನು ನೋಡಿ ಚಾಲನೆ ಮಾಡ್ತಕ್ಕಂಥ ಕಾರ್ಯಕ್ರಮನ ನೀವು ನಡೆಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಈ ಸಭೆಯಲ್ಲಿ ಉದ್ಯೋಗ ಖಾತರಿ ಕೆಲಸ ಸಮರ್ಪಕವಾಗಿ ಜಾರಿಯಾಗುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಕೂಲಿಕಾರರು ಹಾಗೂ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮಳವಳ್ಳಿ ಪಟ್ಟಣದ ಪುರಸಭೆಯಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳಿಗೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಪಂಚಾಯಿತಿ ಕಚೇರಿಗೆ ಜಮಾಯಿಸಿ ಮುತ್ತಿಗೆ ಹಾಕಿದರು. ಈ ವೇಳೆ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ ಮಾತನಾಡಿ, ಬಂಡೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪಿಡಿಒ ಕೂಲಿಕಾರರಿಗೆ ಸರಿಯಾಗಿ ಕೆಲಸ ನೀಡುತ್ತಿಲ್ಲ. ಕೂಲಿಕಾರರ ಯಾವುದೇ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯನ್ನ ತಮಗೆ ಇಚ್ಛೆ ಬಂದ ರೀತಿಯಲ್ಲಿ ಕಾಯ್ದೆಗೆ ವಿರುದ್ಧವಾಗಿ ಅನುಷ್ಠಾನ ಮಾಡಲು ಹೊರಟಿದ್ದಾರೆ. ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಇಒ ಕೂಲಿಕಾರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವುದರ ಬದಲು ಅಸಭ್ಯ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಬಂಡೂರು ಪಂಚಾಯತಿಲಿ ಗಂಗಾಧರ್ ಪಿಡಿಒ ಅಂತ ಅವ್ರು ಹೇಳ್ದವ್ರ ನಮಗೆ ಏನ್ ಮಾಡೋರು ಕೂಲಿಕಾರನ ನಾವು ಮಡ್ಡ ಹಾಕೋದೇನೋ ಗೊತ್ತು ಅಂತ ಹೇಳ್ತಾನೆ. ಇವತ್ತು 10 ವರ್ಷ ಇದ್ರು ಕುಮಾರು ಅಂತ ಹೇಳಿ ಬಂಡೂರು ಪಂಚಾಯತಿಲಿ 10 ವರ್ಷದಿಂದ ಗಾಂಧಿ ಪುರುಷರ ಎಡಮೆ ತಗೊಂಡ್ರೆ ಬಂಡೂರು ಪಂಚಾಯತಿಲಿ ಇವತ್ತಿನವರೆಗೂ ಇವತ್ತು ಗಂಗಾಧರ್ ಬಂದು ಒಂದು 6 ತಿಂಗಳಾಗದ. ಇವತ್ತು ಒಬ್ಬರಿಗೊಬ್ರಿಗೆ ಗುತ್ತಿಗೆದಾರರಿಗೆ ಮೆಂಬರ್ಗಳಿಗೆ ಕೂಲಿಕಾರರಿಗೆ ಕಷ್ಟ ತಂದ್ಬಿಡಿದ್ರೆ ಹೊರತು ಕೂಲಿಕಾರನ ಹೊಂದಾವಣೆ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅಗತ್ಯ ಇಲ್ಲ. ಅವನಿಗೇನಿದ್ರು ಗುತ್ತಿಗೆದಾರ. ಕನ್ನಡ ಚಲನಚಿತ್ರ ನಟ ಮಂದಗೆರೆ ಮಧು ತನ್ನ ಹುಟ್ಟೂರಿನಲ್ಲಿ ಸ್ವಂತ ಹಣದಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಿ ಅನಾವರಣಗೊಳಿಸಿದರು. ಕೇರ್ಪೇಟೆ ತಾಲೂಕಿನ ಮಂದಗೆರೆ ಗ್ರಾಮದಲ್ಲಿ ನಟ ಮಂದಗೆರೆ ಮಧು ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿ, ನಾನು ಬಾಲ್ಯದಿಂದಲೂ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಅನುಸರಿಸಿ ಬದುಕುತ್ತಿರುವ ಸಾಮಾನ್ಯ ಮನುಷ್ಯ. ಹಾಗಾಗಿ ಹಲವು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸಬೇಕು ಎಂಬ ಕನಸಿತ್ತು. ಅದನ್ನು ಗ್ರಾಮದ ಅಂಬೇಡ್ಕರ್ ಯುವ ಬಳಗದ ಸಹಾಯದಿಂದ ನನಸಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಮಳವಳ್ಳಿ ಪಟ್ಟಣದ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹಿಟ್ಟನಕೊಪ್ಪಲು ಶಿವರುದ್ರ, ಗೌರವಾಧ್ಯಕ್ಷರಾಗಿ ಚಿಕ್ಕಿರೇಗೌಡ, ಕಾರ್ಯದರ್ಶಿಯಾಗಿ ಬಸವರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ಹುಸ್ಕೂರು ರಘು, ಉಪಾಧ್ಯಕ್ಷರುಗಳಾಗಿ ಸಣ್ಣೇಗೌಡ, ನಾಗರಾಜು, ನಿಂಗೇಗೌಡ, ತಾಂಡವಮೂರ್ತಿ, ಖಜಾಂಚಿಯಾಗಿ ನಾಗರಾಜು ಸೇರಿದಂತೆ ಹಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಮಾತನಾಡಿ, ನಮ್ಮ ಮುಂದಿನ ಪೀಳಿಗೆಯವರು ಪ್ರಶ್ನೆ ಮಾಡುವುದನ್ನು ನಾವೆಲ್ಲರೂ ಕಲಿಸಬೇಕಾಗಿದೆ. ರೈತ ಸಂಘದ ಹೋರಾಟ ನೀವೆಲ್ಲರೂ ಮುಂದುವರಿಸಿ ರೈತ ಸಂಘವನ್ನ ಬಲಪಡಿಸಬೇಕು ಎಂದರು. ಅದೆಲ್ಲರೂ ಪ್ರಶ್ನೆ ಮಾಡ್ದ ಬಿಟ್ರು. ನಮ್ಮ ಮುಂದಿನ ಪೀಳಿಗೆಗೆ ಈಗ ನೀವೆಲ್ಲ ಅಷ್ಟು ವರ್ಷದಿಂದ ಇರೋರು ಇದ್ದೀರಿ, ಇಲ್ಲೋದವರು ಇದ್ದೀರಿ. ಆದರೆ ಮುಂದಿನ ಪೀಳಿಗೆಗೆ ಯಾರೇ ಆಗಲಿ
ನಾವು ಪ್ರಶ್ನೆ ಮಾಡೋಂಥ ಒಂದು ಮನೋಭಾವನ ಫಸ್ಟು ಹುಟ್ಟಾಕಬೇಕು. ಇನ್ನೇನು ಮಾಡೋದು ಬೇಡ. ಪ್ರಶ್ನೆ ಮಾಡ್ತಾರೆ ಅಂದರೆ ಅಲ್ಲಿ ಎದುರ್ಕೊಳ್ತಾರೆ. ಈ ದೃಷ್ಟಿಗೆ ಅಲ್ಲಿ ಹೋದ್ರೆ ನಮ್ಮನ್ನು ಅಲ್ಲಿ ಹಿಡಿದು ನೋಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಅಲ್ಲಿ ಹಿಡಿದು ನೋಡ್ತಾರೆ. ಈ ರೈತ ಸಂಘದಿಂದ ಎಷ್ಟೆಷ್ಟೋ ಹೋರಾಟಗಳು 82ನೇ ಇಸ್ವಿಯಿಂದ ನಡೆದಿದ್ದಾವೆ, ಇವತ್ತಿಗೂ ನಡೀತಾ ಇದ್ದಾವೆ. ಈಗ ನಾವು ರಿಸರ್ವ್ ಬ್ಯಾಂಕ್ ಮಾಡೋದು ಅಂದರೆ ಈಗ ಒಂದು ಬಿಜೆಪುರದ್ದು ಸೊಸೈಟಿ 3 ಕೋಟಿ ಕೊಟ್ಟಿದ್ದೀರಾ ಸಾಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಕಾರ್ಯಾಗಾರಗಳು ಸಹಕಾರಿ. ವಿದ್ಯಾರ್ಥಿಗಳು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಭವಿಷ್ಯವನ್ನ ಯಶಸ್ವಿಯಾಗಿ ರೂಪಿಸಿಕೊಳ್ಳಿ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿ ದ್ಯಾವೇಗೌಡ ಕರೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹೊಸ ಬಸ್ ನಿಲ್ದಾಣದ ಬಳಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ತೀರ್ಮಾನ. ಶಾಸಕ ಸ್ವರೂಪ್ ಪ್ರಕಾಶ್ ಭರವಸೆ. ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತ ಕೆಲಸಗಳು ಜರುಗುತ್ತಿವೆ. ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆರೋಪ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.